ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಇದು GPSTR 2022ರ ಒಂದು ಸಾಮಾನ್ಯ ಅಧ್ಯಯನ GS ಪತ್ರಿಕೆ 1ರಲ್ಲಿರುವ ಸಾಮಾನ್ಯ ಕನ್ನಡದ 25 ಪ್ರಶ್ನೆ ಇವತ್ತು ನೋಡೋಣ ಸ್ನೇಹಿತರೆ. 25 ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಕೂಡ ವಿಷಯವನ್ನು ಚರ್ಚೆ ಮಾಡೋಣ ಸ್ನೇಹಿತರೆ. ಪ್ರಶ್ನೆ ಪತ್ರಿಕೆ ಬಿಡಿಸೋದ್ರಿಂದ ನಮ್ಮದೇ ಆದ ಒಂದು ಸಿಲೆಬಸ್ ಕಾಪಿಯನ್ನು ನಾವು ರೆಡಿ ಮಾಡ್ಕೋಬೋದು. ಸಿಲೆಬಸ್ ಕೂಡ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ಹೀಗಾಗಿ ನಾವು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ. ನೋಡಿ, ಸಿಲೆಬಸ್ಸಲ್ಲಿ ವರ್ಣಮಾಲೆಗಳು ನಾವು ನೋಡಿದ್ದೀವಿ. ವರ್ಣಮಾಲೆಗಳು ಮೊದಲನೆಯ ಒಂದು ಪ್ರಶ್ನೆಯೇ ಆಗಿದೆ ಸ್ನೇಹಿತರೆ. ಅಂದರೆ ವರ್ಣಮಾಲೆಗಳನ್ನ ನಾವು ಅಷ್ಟು ಮಾಡುವಾಗಿಲ್ಲ ಅಂತ ಅದರ ಅರ್ಥ. ಮೊದಲನೇ ಪ್ರಶ್ನೆ ಏನಿದೆ ಅಂದರೆ, ಇವು ಅನುನಾಸಿಕ ಅಕ್ಷರಗಳು. ಅನುನಾಸಿಕ ಅಕ್ಷರಗಳು ಯಾವುವು? ಎ ಆ ಇ ಉ ಎ, ಆಮೇಲೆ ಬಿ ಕ ಠ ಡ ಥ, ಸಿ ಂಗ ಯ ನ ನ, ಡಿ ಯ ರ ಲ ವ ಅಂದರೆ ಇದು ಅವರ್ಗೀಯ ವ್ಯಂಜನಗಳು. ಅನುನಾಸಿಕಗಳು ಯಾವುವು ಅನ್ನೋದನ್ನು ನಮ್ಗೆ ಈಗಾಗಲೇ ಗೊತ್ತಾಗಿದೆ. ಅದು ಸಿ ಉತ್ತರ, ಸರಿಯಾದ ಉತ್ತರ ಸಿ. ಮುಂದಿನ ಪ್ರಶ್ನೆ, ರೂಢನಾಮಕ್ಕೆ ಉದಾಹರಣೆಯಾದ ಪದ ಇದು. ರೂಢನಾಮಕ್ಕೆ ಉದಾಹರಣೆಯಾದ ಪದ ಯಾವುದು ಈ 4ರಲ್ಲಿ ಅಂತ ಕೇಳಿದ್ದಾರೆ. ಈಗ ವಸ್ತುವಾಚಕಗಳು, ಗುಣವಾಚಕಗಳು, ಆಮೇಲೆ ಸಂಖ್ಯಾವಾಚಕ ಇವನ್ನೆಲ್ಲ ನಾವು ನೋಡಲೇಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಯಾಕಂದರೆ ಯಾವುದಿಲ್ಲ ಒಂದಾದರೂ ಇದ್ರ ಮೇಲೆ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಒಂದು ಸತಿ ನಮಗೆ ತುಂಬ ಈಸಿ ಅನಿಸಿರುತ್ತೆ, ಆದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ನೋಡಿದಾಗ ನಮ್ಗೆ ಸ್ವಲ್ಪ ಗೊಂದಲ ಉಂಟಾಗಿ ತಪ್ಪು ಹಾಕುವಂಥ ಒಂದು ಸಮಯದ ಅಭಾವದಿಂದ ತಪ್ಪು ಹಾಕಿ ಬರುವಂಥ ಸಾಧ್ಯತೆ ಇದೆ. ಹೀಗಾಗಿ ಈ ಸಣ್ಣ ಪುಟ್ಟ ಈಸಿ ಆದಂಥ ವಿಷಯಗಳನ್ನ ನಾವು ಮೇಲಿನ ಮೇಲೆ ನೋಡೋದು ತುಂಬ ಅನಿವಾರ್ಯತೆ. ರೂಢನಾಮಕ್ಕೆ ಉದಾಹರಣೆಯ ಪದ ಯಾವುದು ಅಂತಂದರೆ, ಇಲ್ಲಿ ಮನುಷ್ಯ, ಎ ಮನುಷ್ಯ, ಬಿ ಕಾವೇರಿ, ಸಿ ವ್ಯಾಪಾರಿ, ಡಿ ಹೊಸದು. ಇಲ್ಲಿ ಕಾವೇರಿ ಇದು ಅಂಕಿತನಾಮ ಆಗುತ್ತೆ, ಇಟ್ಟ ಹೆಸರು ಅಂಕಿತನಾಮ ಆಗುತ್ತೆ. ಆಮೇಲೆ ವ್ಯಾಪಾರಿ ಇದು ಅನ್ವರ್ಥನಾಮ ಆಗುತ್ತೆ. ಆತ ಇರುವಂಥ ಸ್ಥಿತಿ ಮೇಲೆ, ಆತ ಮಾಡುವಂಥ ಕೆಲಸದ ಮೇಲೆ ನಾವು ಇರುವಂಥದ್ದು ಅನ್ವರ್ಥನಾಮ. ಇಲ್ಲಿ ರೂಢಿಯಿಂದ ಬಂದಂಥದ್ದು ಮನುಷ್ಯ, ಇದು ಸರಿಯಾದ ಉತ್ತರ. ಎ ಸರಿಯಾದ ಉತ್ತರ ಸ್ನೇಹಿತರೆ. ಹೊಸದು ಇದು ಗುಣವಾಚಕ ಆಗುತ್ತೆ. ಪ್ರಶ್ನೆ 3, ಅಷ್ಟು ಇಷ್ಟು ಹಲವು ಪದಗಳು ಈ ವ್ಯಾಕರಣ ಅಂಶವಾಗಿದೆ. ಎ ಗುಣವಾಚಕವಾಗಿದ್ದೀನ, ಬಿ ಪರಿಮಾಣವಾಚಕವಾಗಿದ್ದೀನ, ಸಿ ಸಂಖ್ಯೆಯವಾಚಕನ, ಡಿ ಭಾವನಾಮನ. ಸರಿಯಾದ ನಾಮ ಪರಿಮಾಣವಾಚಕ. ಸರಿಯಾಚಕ ಅಂದರೆ ಗುಣವನ್ನು ಹೇಳುವಂಥದ್ದು. ಯಾವುದೇ ಒಂದು ವಸ್ತು ಆಗಿರ್ಬೋದು, ಮನುಷ್ಯ ಆಗಿರ್ಬೋದು, ಕರಿದು, ಎತ್ತರ, ಬಿಳಿ ಈ ರೀತಿ. ಆಮೇಲೆ ಪರಿಮಾಣವಾಚಕ ಅಂದರೆ ಇದು ಅಲ್ಲಿರುವಂಥ ವಸ್ತುವಿನ ಒಂದು ಪರಿಮಾಣವನ್ನು ಹೇಳುವಂಥದ್ದು. ಅಷ್ಟು ಎತ್ತರವಾದದ್ದು, ಇಷ್ಟು ದಪ್ಪವಾದದ್ದು, ಹಲವಾರು ಈ ರೀತಿ. ಆಮೇಲೆ ಸಂಖ್ಯೆಯವಾಚಕ ಅಂದರೆ ಸಂಖ್ಯೆಯನ್ನು ಹೇಳುವಂಥದ್ದು. ಇಮ್ಮಡಿ, ಮುಮ್ಮಡಿ, ಹೌದಾ, ಈ ರೀತಿ. ಆಮೇಲೆ ಭಾವನಾಮ ಅಂದರೆ ಇದು ಭಾವನೆಗಳನ್ನ ಹೇಳುವಂಥದ್ದು. ಪ್ರಶ್ನೆ 4, ಹೊಳೆಯಿಂದ ಈ ಪದದಲ್ಲಿರುವ ವಿಭಕ್ತಿ ಯಾವುದು ಅಂತ ಕೇಳಿದ್ದಾರೆ. ವಿಭಕ್ತಿ ಮೇಲೆ ಅಂತರೂ GPSTR ಆಗಿರ್ಬೋದು, ಆಮೇಲೆ ಈ ಕೆಸೆಟ್ ನೆಟ್ ಈ ಪರೀಕ್ಷೆಗಳು ಕೂಡ ಈ ಒಂದು ವಿಭಾಗದ ಮೇಲೆ ಪ್ರಶ್ನೆ ಕೇಳ್ತಾನೆ ಇದ್ದಾರೆ ಸ್ನೇಹಿತರೆ. ಕರಣ, ಸಂಪ್ರದಾನ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಇಲ್ಲಿ ಹೊಳೆಯಿಂದ ಇಂದ ಅಂದರೆ ತೃತೀಯ ಆಗತ್ತೆ. ಸರಿಯಾದ ಉತ್ತರ ತೃತೀಯ. ಆದೇಶ ಸಂಧಿಗೆ ಉದಾಹರಣೆಯಾದ ಪದವಿದು. ಆದೇಶ ಸಂಧಿಗೆ ಇಲ್ಲಿ ಇರುವಂಥದ್ದು ಯಾವುದು ಸರಿಯಾದ ಉತ್ತರ, ಯಾವುದು ಸರಿಯಾದ ಉದಾಹರಣೆ. ಆದೇಶ ಸಂಧಿ ನಿಯಮ ಏನಿದೆ? ಕತಪಗಳಿಗೆ ಗದಬಗಳು ಆದೇಶವಾಗಿ ಬರೋದಕ್ಕೆ ನಾವು ಆದೇಶ ಸಂಧಿ ಅಂತ ಕರಿತೀವಿ. ಯಾವುದಾಗತ್ತೆ ಇಲ್ಲಿ ಆದೇಶ ಸಂಧಿಗೆ? ಇದು ಮೈದೋರು ಸ್ನೇಹಿತರೆ. ಇದು ಟೈಪ್ ಮಾಡುವಾಗ ಮಿಸ್ಟೇಕ್ ಆಗಿದೆ. ಮೈದೋರು, ಮೈದೋರು ಸರಿಯಾದ ಉತ್ತರ ಎ. ಬೆಟ್ಟದಾವರೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಯಾವ ಸಮಾಸಕ್ಕೆ ಅಂದರೆ, ಇಲ್ಲಿ ಯಾವುದೇ ರೀತಿಯ ಕ್ರಿಯೆ ನಡೆದಿಲ್ಲ, ಹೀಗಾಗಿ ಕ್ರಿಯಾ ಸಮಾಸ ಅಲ್ಲ, ಹೌದಾ. ಆಮೇಲೆ ಇದು ಸಂಖ್ಯೆಯನ್ನು ಒಳಗೊಂಡಿಲ್ಲ, ಹೀಗಾಗಿ ದ್ವಿಗು ಸಮಾಸವಲ್ಲ. ಆಮೇಲೆ ಗಮಕ ಸಮಾಸ, ಇದು ಎಲ್ಲಿ ಪೂರ್ವ ಪದದಲ್ಲಿ ಕ್ರಿಯೆ ನಡೆದಿಲ್ಲ, ಯಾವುದೇ ರೀತಿಯ ಕ್ರಿಯೆ ನಡೆದಿಲ್ಲ. ಕ್ರಿಯಾ ಸಮಾಸ ಉತ್ತರ ಪದದಲ್ಲಿ ಕ್ರಿಯೆ ನಡೀಬೇಕಾಗತ್ತೆ. ಆಮೇಲೆ ಗಮಕ ಸಮಾಸ ಪೂರ್ವ ಪದದಲ್ಲಿ ಕ್ರಿಯೆ ನಡೀಬೇಕಾಗತ್ತೆ. ಹೀಗಾಗಿ ಇಲ್ಲಿ ಯಾವುದೇ ರೀತಿಯ ಕ್ರಿಯೆ ನಡೆದಿಲ್ಲ. ಹಾಗಾದರೆ ನಮಗೆ ಯಾವ ಸಮಾಸ ಇದು? ತತ್ಪುರುಷ ಸಮಾಸ. ಸರಿಯಾದ ಉತ್ತರ ತತ್ಪುರುಷ ಸಮಾಸ. ಇದು ಯಾವ ಸಮಾಸ ಅಂದರೆ ಷಷ್ಠಿ ಸಮಾಸ. ಷಷ್ಠಿ, ಬೆಟ್ಟದಾವರೆ ಇದು ಷಷ್ಠಿ ಸಮಾಸ. ಬಟ್ಟ ಬಯಲು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಯಾವ ವ್ಯಾಕರಣಾಂಶ? ಎ ಬಿ ಸಿ ಡಿ. ಬಟ್ಟ ಬಯಲು ಇದು ಯಾವ ಒಂದು ವ್ಯಾಕರಣಾಂಶಕ್ಕೆ ಉದಾಹರಣೆ ಅಂದರೆ ಬಟ್ಟ ಅದಿಕ್ ಬಯಲು, ಬಟ್ಟ ಬಯಲು ಇದು ದ್ವಿರುಕ್ತಿಗೆ ಉದಾಹರಣೆಯಾಗತ್ತೆ. ಜೋಡು ನುಡಿಗೆ ಉದಾಹರಣೆ ಯಾವುದು? ಕೆಳಗಿನ ಪದಗಳಲ್ಲಿ ಜೋಡು ನುಡಿಗೆ ಉದಾಹರಣೆ ಯಾವುದು ಅಂದರೆ ಕೊನೆಗೆ ಇದು ದ್ವಿರುಕ್ತಿ ಆಗುತ್ತೆ. ಆಮೇಲೆ ಹಾಲ್ಜೇನು, ಚುರು ಇದು ಅನುಕರಣವೇ ಆಗುತ್ತೆ.
ಅಬ್ಬಬ್ಬ ಇದು ಭಾವಸೂಚಕವೇ ಆಗುತ್ತೆ. ಆಮೇಲೆ ಜೋಡು ನುಡಿಗೆ ಸರಿಯಾದಂಥ ಉದಾಹರಣೆ ಯಾವುದು ಅಂದರೆ ಹಾಲು ಮತ್ತು ಜೇನು, ಹಾಲು ಜೇನು. ಇಲ್ಲಿ ಒಂದು ನುಡಿಗಟ್ಟಿದೆ ನೋಡಿ. ಪತ್ರಿಕೆ 3ರಲ್ಲಿ 5 ನುಡಿಗಟ್ಟುಗಳಿರ್ತವೆ ಸ್ನೇಹಿತರೆ. ಇದೇ ಒಂದು GPSTRಗೆ ಸಂಬಂಧಿಸಿದಂಥ ಪತ್ರಿಕೆ 3ರಲ್ಲಿ ಕನ್ನಡ ಪತ್ರಿಕೆ ಆಗಿರ್ತದೆ. ಅದರಲ್ಲಿ 5 ನುಡಿಗಟ್ಟುಗಳಿರ್ತವೆ. ಅದರ ಅರ್ಥವನ್ನು ಬರೀರಿ, ಪೂರ್ಣಗೊಳಿಸಿ, ಈ ರೀತಿ ಇರೋ ಪ್ರಶ್ನೆ ಇರುತ್ತೆ ಸ್ನೇಹಿತರೆ. ಇಲ್ಲಿ ಒಂದು ಪ್ರಶ್ನೆ ಆಗಿದೆ ನುಡಿಗಟ್ಟು ಮೇಲೆ. ಕಗ್ಗಂಟು ಈ ನುಡಿಗಟ್ಟಿನ ಅರ್ಥ ಏನಾಗುತ್ತೆ? ಹತೋಟಿಯಲ್ಲಿಡು, ಬಗೆಹರಿಸಲಾಗದ ಸಮಸ್ಯೆ, ಸಿದ್ಧನಾಗು, ಸುಳ್ಳು ಮಾತು. ಸರಿಯಾದ ಉತ್ತರ ಬಗೆಹರಿಸಲಾಗದ ಸಮಸ್ಯೆ. ಸಾಮಾನ್ಯಾರ್ಥ ಕಾವ್ಯಕ್ಕೆ ಉದಾಹರಣೆ. ಸಾಮಾನ್ಯಾರ್ಥ ಕಾವ್ಯಕ್ಕೆ ಉದಾಹರಣೆಯಾದ ಪದವಿದು. ಸಾಮಾನ್ಯವಾಗಿ ಬಳಕೆಯಾಗುವಂಥ ಪದ ಯಾವುದು ಅಂದರೆ ಕರಕರ, ಇದು ಏನಾಗುತ್ತೆ? ಅನುಕರಣವೇ ಆಗುತ್ತೆ. ಬಳಿರೆ ಇದು ಭಾವಸೂಚಕ ಆಗುತ್ತೆ. ಆಮೇಲೆ ಅವನೇ ಇದು ಅವಧಾರಣಾರ್ಥ ಕಾವ್ಯ ಆಗುತ್ತೆ. ಇದು ಅವನೇ, ಎ ದೀರ್ಘ ಎ ಇದು. ಆಮೇಲೆ ಸರಿಯಾದ ಉತ್ತರ ಸೊಗಸಾಗಿ, ಸಾಮಾನ್ಯಾರ್ಥ ಕಾವ್ಯ ಆಗುತ್ತೆ ಇದು. ಇನ್ನುಳಿದಂಥ ಪ್ರಶ್ನೆಗಳನ್ನ ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ. ಧನ್ಯವಾದಗಳು. ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.